ನೀರು ಕುಡಿಲಿ ಶುದ್ಧ ನೀರು ಕುಡಬೇಕು ಅನ್ನೋದು ಯೋಗ್ಯತೆ ಇರ್ತಿಲ್ಲ. ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸ್ತಾ ಇಲ್ಲ ನಾಲ್ಕು. ಹ್ಯಾಂಗ್ ಮಾಡೋದು? ಎಷ್ಟು ಖರ್ಚು ಮಾಡಿದೆಪ್ಪ ಕೇಳೋದು ಬೇಡ. ತಮ್ಮ ದುಡ್ಡನ್ನೆಲ್ಲ ಏನೋ ಸತ್ಯಾನಾಶ ಮಾಡ್ತಾರ, ನಮ್ಮ ದುಡ್ಡನ್ನ ಮುಕ್ಳಿ ಬೆಡ್ಡಾಗಿ ಇಟ್ಕೊಂಡು ಕುಂದಿರ್ತಾರ. ಅದಕ್ಕೆ ನೋಡ್ರಿ, ಇವತ್ತೇನ್ ನಮ್ಮ ಮಹೇಶ್ ಅಣ್ಣ ಅವ್ರು ಹೇಳಿದಾರ, ನಾವು ಸರ್ಕಾರದ ಇಂಥ ಅವಮಾನದ ಕೆಲಸ ನೋಡಿದೀನಿ ಅಂತ. ಅಲ್ರಿ, ಮುಂಜಾನೆಲ್ಲನ ದಲಿತರ ಹೆಸರು ಹೇಳ್ತೀರಿ, ದಲಿತರ ಹೆಂಡಿ ತಿಂದ್ರಿ, ಮುಸಲ್ಮಾನರ ಹೆಸರು ಹೇಳ್ತೀರಿ, ಅವ್ರು ಬ್ಯಾಕ್ವರ್ಡ್ ಕ್ಲಾಸ್ ಹೇಳ್ತೀರಿ, ಅವ್ರು ತಿಂದ್ರಿ, ಎಸ್ ಟಿ ತಿಂದ್ರಿ. ಯಾರು ಉಳಿದಾರ್ರಿ? ಬಾಕಿ ಯಾರು ಉಳಿದಾರ ಹೇಳಿ, ದಯವಿಟ್ಟು ಹೇಳಿ. ಅದಕ್ಕೆ ನಿಜವಾಗಿ ನಮಗಂತೂ ತುಂಬಾ ಈ ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ. ಮುಸಲ್ಮಾನರಲ್ಲಿ ದಲಿತರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವ್ರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕಂತಾರ. स्वागत है आपका AMK न्यूज चैनल में। मैं आपके साथ मोहम्मद यासीन नईकोड़ी। ನಮ್ಮ ಉಪಾಧ್ಯಕ್ಷರಾದಂತಹ ಹಿರಿಯರು ಮಾರ್ಗದರ್ಶಕರು ನಮ್ಮ ಗೋಪಾಲ್ ಕಟ್ಕಂಬಳಿ ಅವರು, ನಮ್ಮ ಇನ್ನೊಬ್ಬರ ಜಿಲ್ಲಾ ಅಧ್ಯಕ್ಷರಾದಂತಹ ಮಂಜುನಾಥ್ ನಿಸೆ ಅವರೇ, ನಿಮ್ಮೆಲ್ಲರನ್ನೂ ಕೂಡ ಇಲ್ಲಿ ಬರಮಾಡ್ಕೊಂಡಂತ ಅವರೇ, ಇವತ್ತು ನಮ್ಮ ಎಲ್ಲರೂ ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಇದ್ದೇವೆ. ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ 1000 ದಿನಗಳನ್ನ ಪೂರೈಸಿದ್ದೇವೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡ್ಬಿಟ್ಟು ಸಾವಿರಾರು ಕಾರ್ಯಕ್ರಮಗಳನ್ನ ಕೊಟ್ಟಿವೇನಂತ ಭ್ರಮೆಯಲ್ಲಿದ್ದಾರೆ. ಆದ್ರೆ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೇನೆ, ಸಾವಿರಾರು ಕಾನೂನಿನಲ್ಲಿ ಹಲ್ಲೆಗೆ ಒಳಗಾದಂತ ವ್ಯಕ್ತಿಗಳ ಮೇಲೆ ಇವತ್ತು 5,000ಕ್ಕಿಂತ ಹೆಚ್ಚು ಕೇಸುಗಳನ್ನ ಮಾಡದಂತ ಸರ್ಕಾರ ಯಾವ್ದಾದ್ರು ಇದ್ರೆ, 1000 ದಿನಗಳ ಸರ್ಕಾರ, ಸಾವಿನೊಡವೆ ಇರುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಗ್ಯಾರಂಟಿಗಳನ್ನ ಕೊಟ್ಟಂತ ಸರ್ಕಾರ ಇನ್ನೊಂದು ಗ್ಯಾರಂಟಿ ಅದ್ರ ಜೊತೆಗೆ ಸೇರಿಸಬೇಕು, ಸಾವಿನ ಸರ್ಕಾರ. ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂಗಳಿಗಾಗಲಿ, ಮಹಿಳೆಯರಿಗಾಗಲಿ, ದಲಿತರಿಗಾಗಲಿ, ಹಿಂದುಳಿದವರ ವರ್ಗಗಳಾಗಲಿ ರಕ್ಷಣೆ ಇಲ್ಲದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರದಲ್ಲಿರುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. 60% ಅಂದ್ರೆ 60% ಪರ್ಸೆಂಟೇಜ್ ಅನ್ನ ಪಡೆಯುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅಂತಹ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನ ಹೇಳ್ಕೊಂತ ಹೊರಟ್ರೆ ಇವತ್ತು ಸಮಯ ಸಾಗುವುದಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಹಣ STP ಮತ್ತು TSP ಯಲ್ಲಿ ಆ ಹಣದ ಹಗರಣಗಳು ಗ್ಯಾರಂಟಿ ಕೊಡುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಎಲ್ಲರಿಗೂ ಫ್ರೀ 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 ಅನ್ನೋಂತ ಮಾತನ್ನು ಹೇಳಿದಂತ ಸಿದ್ದರಾಮಯ್ಯನವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಅದೇ ರೀತಿಯಾಗಿ ಅಲ್ಲಿರುವಂತಹ ದಲಿತ ಸಮುದಾಯದ ಏನು ಶಾಸಕರಿದ್ದಾರೆ, ಪರಮೇಶ್ವರರ್ ಇರ್ಬೋದು, HC ಮಹದೇವಪ್ಪರ್ ಇರ್ಬೋದು, ಪ್ರಸಾದ್ ಅಬ್ಬಯ್ಯನ್ ಇರ್ಬೋದು, ವಿಶೇಷವಾಗಿ ಏನು ಒಬ್ಬ ಸದನದಲ್ಲಿ ಒಬ್ಬ ನಮ್ಮ ಹಿರಿಯರು ಹೇಳಿದ್ರು, ಶಾಸಕರು ಹೇಳಿದ್ರು, ಏನ್ರಿ ಫೈಲ್ಸ್ ಬಂದಂಗ ಆಡ್ತೀರಾ, ಕೆಳಗೆ ಕುತ್ಕೊಳ್ಳಿ ಅಂತೇಳಿ. ಅಂತ ಶಾಸಕರಾದಂತ ಅಂತ ಸಚಿವರಾದಂತ ಖರ್ಗೆಯವ್ರಿಗೂ ಕೂಡ ಕೇಳ್ತೇನೆ, ಯಾಕ್ರಿ ನಮ್ಮ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿಗಳಿಗೆ ನೀವು ಯೂಸ್ ಮಾಡಿದ್ರಿ? 25,000 ಕೋಟಿ ಒಳಗೆ ಹಣವನ್ನ ನೀವೇನ್ ಮಾಡಿದ್ರಿ? STP TSP ಹಣವನ್ನ ಗ್ಯಾರಂಟಿಗಳಿಗೆ ಯೂಸ್ ಮಾಡಿದ್ರಿ. ಆದ್ರೆ ನೀವೇನಂತ ಹೇಳಿದ್ರಿ? ಫ್ರೀ ಅಂತ ಹೇಳಿದ್ರಿ. ಫ್ರೀ ಕೊಟ್ರ? ಇದು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ ಹೌದಲ್ವೋ? ಈ 1000 ದಿನಗಳಲ್ಲಿ ಸಾವಿರಾರು ವಿಷಯಗಳನ್ನ, ಸಾವಿರಾರು ಸಮಸ್ಯೆಗಳನ್ನ ಹೇಳಿಕೊಟ್ಟಿದೀವಿ ನಾವು. ಅದರಲ್ಲಿ ಬಹು ಮುಖ್ಯವಾದಂತ ವಿಷಯ 25,000 ಕೋಟಿ ಹಣವನ್ನ, ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂತ ಹಣವನ್ನ ನೀವು ಗ್ಯಾರಂಟಿಗಳಿಗೆ ಯೂಸ್ ಮಾಡಿ. ಇದು ಸರಿನಾ? ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮುಡಾ ಪ್ರಕರಣದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ST ಸಮುದಾಯದ ತಳ ಸಮುದಾಯದ ಒಬ್ಬ ವ್ಯಕ್ತಿಯನ್ನ, ತಳ ಸಮುದಾಯವನ್ನ ಬೆಳೆಸ್ಬೇಕನ್ನೋಂತ ಇರುವಂತ ಮುಡಾ ಆ ಒಂದು ಅಭಿವೃದ್ಧಿ ನಿಗಮದಲ್ಲಿ
187 ಕೋಟಿ ಹಣವನ್ನ ಒಡೆಯುವಂತ ಕೆಲಸ ಮಾಡಿದಂತ 1000 ದಿನಗಳ ಪೂರೈಸಿದ ಕಾಂಗ್ರೆಸ್ ಸರ್ಕಾರ. ಆದ್ರೆ ಸದನದಲ್ಲಿ ಅಲ್ಲಿಯ ಸಿದ್ದರಾಮಯ್ಯನವರು ಹೇಳಿದ್ರು, ಇಲ್ಲ ನಾವು ಬಾಳ ಅಂದ್ರೆ 89 ಕೋಟಿ ಹಣವನ್ನ ಲೂಟಿ ಮಾಡಿರ್ಬೇಕಂತ ಒಪ್ಕೊಂಡ್ಬಿಟ್ರಿ. 1000 ದಿನಗಳನ್ನ ಪೂರೈಸಿದ ಕಾಂಗ್ರೆಸ್ ಸರ್ಕಾರ. ವಾಲ್ಮೀಕಿ ಹಗರಣ ಅಷ್ಟೇ ಅಲ್ಲ, ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ 15,000 ಕೋಟಿಗಿಂತ ಹೆಚ್ಚು ಹಣವನ್ನು ಒಡೆದಂತ ಕಾಂಗ್ರೆಸ್ ಸರ್ಕಾರ. 1000 ದಿನಗಳನ್ನ ಪೂರೈಸಿದ ಕಾಂಗ್ರೆಸ್ ಸರ್ಕಾರ. ಅವರು 1000 ದಿನವನ್ನು ಯಾವ ರೀತಿ ಪೂರೈಸಿದಾರೋ ಅವರು ಕೂಡ ಭ್ರಷ್ಟಾಚಾರದಲ್ಲಿ 1000 ಕೋಟಿಗಳನ್ನ 1000 ರೂಪಾಯಿಗಳನ್ನ ಹೊಡೆದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಕಳೆದ 2-3 ದಿವಸಗಳ ಪತ್ರಿಕೆಯಲ್ಲಿ ಸದನದಲ್ಲಿ ನೋಡ್ತಾ ಇದ್ದೀವಿ, ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿಗಳ ಹಗರಣ. ಅವರು 1000 ದಿನವನ್ನ ಪೂರೈಸಿದಾರೆ ಅಂದ್ಮೇಲೆ ಸಾವಿರಾರು ಕೋಟಿಗಳ ಹಗರಣವನ್ನ ಮಾಡಿದಂತ ಸರ್ಕಾರ. SC ST ವಿದ್ಯಾರ್ಥಿಗಳಿಗೆ ಏನು ವಿದೇಶಕ್ಕೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಏನು ಕಳಿಸ್ತಾ ಇದ್ರು ವಿದ್ಯಾರ್ಥಿಗಳಿಗೆ 30 ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾ ಇತ್ತು ನಮ್ಮ ಸರ್ಕಾರ. ಆದ್ರೆ ಅದನ್ನ ಬಂದ್ ಮಾಡಿ ಕೇವಲ ಅಲ್ಪಸಂಖ್ಯಾತರಿಗೆ ಕೊಡಬೇಕನ್ನಂತ ವಿಚಾರ ಮಾಡಿ ಅಲ್ಪಸಂಖ್ಯಾತರ ಸೃಷ್ಟೀಕರಣ ಕಾರಣಕ್ಕಾಗಿ ಇವತ್ತು 1000 ದಿನಗಳನ್ನ ಪೂರೈಸಿದ ಸರ್ಕಾರ SC ST ಗಳಿಗೆ ಕೊಡುವಂತ 30 ಲಕ್ಷ ರೂಪಾಯಿಯನ್ನ ಬಂದ್ ಮಾಡಿದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಹಿಂದುಳಿದ ವರ್ಗಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳಿಬೇಕನ್ನಂತ ವಿಚಾರ ಇಟ್ಕೊಂಡ್ಬಿಟ್ಟು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ಬಿಜೆಪಿ ಸರ್ಕಾರ ಒಂದು ಮೀಸಲಾತಿಯನ್ನ ಕೊಟ್ಟಿತ್ತು. ಆ ಮೀಸಲಾತಿಯನ್ನ ಕಿತ್ತೊಗೆಯುವಂತ ಕೆಲಸ ಮಾಡಿದಂತ 1000 ದಿನಗಳನ್ನ ಪೂರೈಸಿದಂತ ಕಾಂಗ್ರೆಸ್ ಸರ್ಕಾರ 2A ಮೀಸಲಾತಿಯನ್ನ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯಯುತವಾಗಿ 2A ಮೀಸಲಾತಿಯನ್ನ ಹೋರಾಟಗಳ ಮೇಲೆ ಲಾಠಿ ಪ್ರಹಾರ ನಡೆಸಿ ಕಿತ್ಕೊಳ್ಳದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಮಹಿಳೆಯರ ವಿಚಾರ ಬಂದಾಗ ನಾನು ಒಂದು ಮಾತನ್ನ ಹೇಳಿ, ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲಾರದಂತಹ ಒಂದು ಸಮಾಜದಲ್ಲಿ ಒಂದು ದೃಷ್ಟಿಕೋನವನ್ನ ಸೃಷ್ಟಿ ಮಾಡುವಂತ ಸರ್ಕಾರ ಯಾವ್ದಾಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. 2024ರಲ್ಲಿ ಟೋಟಲ್ 340 ಅತ್ಯಾಚಾರಗಳು ನಡೆದಿದ್ದಾವೆ 24ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಇರ್ಬೋದು, ವಿದೇಶದಲ್ಲಿ ಹಂಪಿಗೆ ಬಂದಂತ ವಿದೇಶಿ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಇರಬಹುದು. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ 2024ರಲ್ಲಿ 3646 FIR ಗಳಾಗಿದ್ದಾವ್ರಿ. ಇದು ನಿಮ್ಮ ಪತ್ರಿಕೆಯಲ್ಲಿ ಬಂದಂತಹ ಕಾಪಿ ನಾ ಹೇಳ್ತಾ ಇದ್ದೀನಿ, ಬೇರೆ ಏನ್ ಹೇಳ್ತಾ ಇಲ್ಲ. ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಪ್ರತಿನಿಧಿಗಳನ್ನೇ ಕೊಟ್ಟಂತ ವರದಿಯನ್ನ ಹೇಳ್ತಾ ಇದ್ದೀನಿ ನಾನು. ಪುಕ್ಸೋ ಕಾಯ್ದೆ ಅಡಿಯಲ್ಲಿ 2013 ಏನು 1000ಗಳ ದಿನಗಳನ್ನ ಪೂರೈಸಿದ ಸರ್ಕಾರ 2013 ಪುಕ್ಸೋ ಕಾಯ್ದೆ ಅಡಿಯಲ್ಲಿ FIR ಆದಂತ ಕೇಸ್ಗಳು. ಅತ್ಯಾಚಾರ ಈಗಾಗಲೇ ಹೇಳಿದೆ. ಕೊಲೆ ಪ್ರಕರಣ ಒಟ್ಟು 1500 ಕೊಲೆ ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರದಲ್ಲಿ. ಹಾಗೆ ನೋಡಿದ್ರೆ ಅಲ್ಲೇ ವಂಚನೆ, ದರೋಡೆ, ಡಕಾಯಿತಿ, ಬಾಂಬ್ ಸ್ಫೋಟ ಇವೆಲ್ಲಗಳನ್ನು ವಿಚಾರ ಮಾಡಿದ್ರೆ 34,276 ಪ್ರಕರಣಗಳನ್ನ ದಾಖಲೆ ಮಾಡದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. 1000 ದಿನ ಹೆಂಗ್ ಪೂರೈಸ್ಕೊಂಡು ಹೊಂಟೈತು ಹಂಗ ಸಾವಿರಾರು ಕೇಸ್ಗಳನ್ನ ಹಾಕಿಸ್ತಾ ಇದೆ, ಸಾವಿರಾರು FIR ಗಳನ್ನ ಮಾಡಿಸ್ತಾ ಇದೆ. ಇವತ್ತು ಯಾವುದೇ ಸಮುದಾಯಕ್ಕೆ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತ ಯಾವುದೇ ಸಮುದಾಯಕ್ಕೆ ಇವತ್ತು ಬೆಲೆ ಕೊಡದಂತ ಸರ್ಕಾರ, ರಕ್ಷಣೆ ಕೊಡೋದಂತ ಸರ್ಕಾರ ಇವತ್ತು 1000 ದಿನವನ್ನ ಯಾವ ಉದ್ದೇಶ ಪೂರ್ವಕವಾಗಿ ಪೂರೈಸ್ಕೊಂಡ್ಬಿಟ್ಟು ಕಾರ್ಯಾಚರಣೆ ಮಾಡ್ಲಿಕ್ಕೆ ಹೊರಟಿದೆ ನನ್ಗೆ ಗೊತ್ತಿಲ್ಲ. ಹಾಗೆ ನಾನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಖಂಡನೆ ಮಾಡ್ತೀನಿ. 1000 ದಿನಗಳಲ್ಲಿ ನಿಮ್ಮ ಸಾಧನೆಗಳೇನು, ಒಳ್ಳೆ ಸಾಧನೆಗಳನ್ನು ಹೇಳುವಂತ ಒಂದು ಸರ್ಕಾರಕ್ಕೆ ಮುಖಭಂಗ ಇಲ್ಲ, ಅವ್ರಿಗೆ ಹೇಳುವಂತ ವ್ಯವಸ್ಥೆ ಇಲ್ಲ. ಇವತ್ತು ನಾವು ಅದನ್ನ ಹೇಳ್ತಾ ಇದೀವಿ. ಇಷ್ಟು ಆ ಸರ್ಕಾರ ತನ್ನ ವ್ಯವಸ್ಥೆಯಲ್ಲಿ ಮಾಡಿದಂತ ಭ್ರಷ್ಟಾಚಾರ ಇರ್ಬೋದು, ಕೊಲೆಗಳಿರ್ಬೋದು, ದೊಂಬಿ ಇರ್ಬೋದು, ಇವೆಲ್ಲಗಳನ್ನ ಪೂರೈಸಿ ಮಾಡಿದ್ದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವರು
ಮಾಡಬೇಕು. ಏನ್ ಮಾಡ್ಬೇಕಂದ್ರೆ 1,000 ದಿನಗಳಲ್ಲಿ ಭ್ರಷ್ಟಾಚಾರವನ್ನ ಮಾಡಿದ್ದೇವೆ, 1,000 ದಿನಗಳಲ್ಲಿ ಕೊಲೆಗಳನ್ನ ಮಾಡಿದ್ದೇವೆ, 1,000 ದಿನಗಳಲ್ಲಿ ನಾವು ದೊಂಬಿಗಳನ್ನ ಎಬ್ಸಿದ್ದೇವೆ, 1,000 ದಿನಗಳಲ್ಲಿ ಕೋಟಿಗಟ್ಟಲೆ ಭ್ರಷ್ಟಾಚಾರವನ್ನ ಮಾಡಿ ನಾವು ನಮ್ಮ ಸಾಧನೆಗಳನ್ನ ಹೇಳುತ್ತಿದ್ದೇವೆ ಅನ್ನೋಂತ ಮಾತನ್ನ ಅವ್ರು ಹೇಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದ. ಸರ್ ಸಿಕ್ಕಿಲ್ಲ. ನಾವು ಪಂಚಮಸಾಲಿ ಸಮುದಾಯಕ್ಕೆ ಕೊಡಬೇಕಾದಂತ 2A ಮೀಸಲಾತಿ ಸಂದರ್ಭದಲ್ಲಿ ಹೋರಾಟ ಮಾಡಿದಂತ ಸರ್ಕಾರ, ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿದಂತ ಸರ್ಕಾರ ಅಂತ ಹೇಳಿ ನಾವು 2CD ಮಾಡಿದ್ವಲ್ಲ ಸರ್. ನಾವು ಕಾನೂನಿನ ವ್ಯವಸ್ಥೆಯಲ್ಲಿ ಏನ್ ಸರ್, ಕಾನೂನಿನ ವ್ಯವಸ್ಥೆಯಲ್ಲಿ ಅದು ಬರ್ತಿದ್ರೆ ಖಂಡಿತ ಕೊಡ್ತಾ ಇತ್ತು. ಆದ್ರೆ ನಾವು 2A ಮತ್ತು 2C ಕೊಡುವ, CD ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ಅದನ್ನ ಅದೇ ಸರ್ ನಾವನ್ನ ಹೇಳ್ತೇವೆ. ನಾವು ಬಚಾವಕ್ಕೆ ಏನ್ ಮಾಡಿಲ್ಲ. ಹೋರಾಟಗಾರರ ಮೇಲೆ ರಾಟಿ ಪ್ರಹಾರ ಮಾಡ್ಯಾರ ಅಂತ ಹೇಳಿದ್ರು. ಹೋರಾಟವನ್ನ ಹತ್ತಿಕ್ಕೋದ್ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಎಂಪಿಯವರು ಸ್ವಲ್ಪ ಮಾತಾಡ್ತಾರೆ. ಏನ್ ಮಾತಾಡೋದು ನೋಡಿ, ಕಾನೂನು ಆರೋಪ ಇದೆ. ಸಮರ್ಥನೆ ನಮ್ಮ MLA FIR ಮಾಡ್ತಾರೆ. ಅವ್ರು ಹೇಳಲ್ರ, ಅವ್ರು ಹೇಳಿರ್ತಾರೆ, ಹೇಳಿಲ್ಲ ಅವ್ರು ಹೇಳಿಲ್ಲ. ಕೊಟ್ಟಿಲ್ಲ. ಹೌದು, ನಾವು ಹೋರಾಟ ಮಾಡಿದ್ದೀವಿ ಸರ್. ಇಲ್ಲ ಹೋರಾಟ ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ಬುಡಾ ಪ್ರಕರಣದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದ ನಮ್ಮ ಸರ್ಕಾರ ಏನ್ ಸರ್. ನಂತರ ಈ ನಿಗಮಗಳಿಗೆ ಹಣ ನೀಡಿಲ್ಲ ಅಂತ ಹೋರಾಟ ಮಾಡಿದಂತ SC ಮೋರ್ಚಾಗಳಿಂದ ಹೋರಾಟ ಮಾಡಿದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ಬಂಜಾರ ಸಮಾಜ ಅಭಿವೃದ್ಧಿ ನಿಗಮ ಇರ್ಬೋದು, ಇವೆಲ್ಲ ಅಭಿವೃದ್ಧಿ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿದ್ದೆ SC ಮೋರ್ಚಾ, ಅದು ಭಾರತೀಯ ಜನತಾ ಪಾರ್ಟಿನೇ. ಹೋಯ್ತು ಸರ್. ನೋಡಿ, ನಿಮ್ಗೆ ಇನ್ನೊಂದು ವರ್ಷದ ಅನುದಾನ ಹೋಯ್ತು ಅಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ, ಇವ್ರೇನ್ ಗ್ಯಾರಂಟಿಗಳು ಕೊಟ್ರಲ್ಲ, 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು, ಹಿಂದಿನ ಮಾರ್ಚ್ ಮತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಹಣವನ್ನ ಕೊಟ್ಟಿಲ್ಲ ಅಂತೇಳಿ ನಮ್ಮದೇ ಶಾಸಕರಾದಂತ ಮಹೇಶ್ ಸಂಗಣ್ಕರ್ ಅವರು ಸದನದಲ್ಲೇ ಬಿಚ್ಚಿಡುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು, ಅಲ್ಲಿಯ ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದ್ರು, ಇಲ್ಲ ಕೊಟ್ಟಿವಿ ಅಂತ ಹೇಳಿದ್ರು. ನಂತರ ನಾನು ಪರಿಶೀಲನೆ ಮಾಡಿದಾಗ ಅದನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು. ಇನ್ನೂವರೆಗೆ ಹಣವನ್ನ ಬಂದಿಲ್ಲ ಅಂತಿಲ್ಲ. ಇದೇ ರೀತಿ ಹಿಂದ್ಗಡೆ ಬಿಟ್ಬಿಡ್ತಾರೆ, ಮತ್ತೆ ಮುಂದ್ಗಡೆ ಮಾಡ್ಲಿಕ್ಕೆ ಕೊಡ್ತೀವಿ ಅಂತಾರೆ. 1000 ದಿನಗಳ ಕೊಡ್ತದೆ ಸರ್ಕಾರ. ಅಷ್ಟೇ ಅಲ್ಲ, ಮೊನ್ನೆ ಅಕ್ಕಿ ಹಗರಣದಲ್ಲಿ ಅಕ್ಕಿ ವಿಚಾರ ಬಂದಾಗ ನಾವು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ 5 kg ಅಕ್ಕಿಯನ್ನು ಕೊಡುವಂತ ವ್ಯವಸ್ಥೆ ಇದೆ. ಆದ್ರೆ ಇವರು 5 kg ಅಕ್ಕಿಯನ್ನ ಕೊಡ್ತೀವಿಲ್ಲ, ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಏನ್ ಮಾಡಿದ್ರು, ಅವರು ಕೂಡ 2-3 ತಿಂಗಳ ಹಣವನ್ನ ಕೊಟ್ಟಿಲ್ಲ. ಅದನ್ನು ಕೂಡ ಪ್ರಶ್ನೆ ಸದನದಲ್ಲಿ ಕೇಳಿದಾಗ ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ ಅನ್ನೋಂತ ಮಾತನ್ನ ಅವರು ಮುನಿಯಪ್ಪನವರು ಹೇಳುವಂತ ವ್ಯವಸ್ಥೆ. ಈ ಸರ್ಕಾರದಲ್ಲಿ ಇದೇ ರೀತಿಯಾದಂತ ಭ್ರಷ್ಟಾಚಾರ. ನಾವು ಕೇಳಬೇಕು, ಎಲ್ಲೋಯ್ತು ಹಣ ಅದಂತ. SC ಮೋರ್ಚಾ ಆಯ್ತು, ನಮ್ಮ ಭಾರತೀಯ ಜನತಾ ಪಾರ್ಟಿ ಆಯ್ತು, ಸುಮ್ಮನೆ ಕುತ್ಕೊಂಡಿಲ್ಲ ಸರ್. ಹೋರಾಟದಿಂದ ಬಂದಂತ ಪಕ್ಷ ಇದು, ಹೋರಾಟವನ್ನ ಮಾಡ್ತಾ ಇದೆ. ಆದ್ರೆ ಏನ್ ಮಾಡ್ಬೇಕು, ಅದೊಂದು ಗಾದೆ ಮೇತಿದೆಲ್ಲ, ಅದೊಂದು ಚರ್ಮ ದಪ್ಪಿದ್ರೆ ಅದು ಎಷ್ಟು ಹೊಡೆದ್ರು ಏನಾಗಂಗಿಲ್ಲ ಅಂತೇಳಿ. ಕಾಂಗ್ರೆಸ್ ಅವ್ರ ಚರ್ಮ ದಪ್ಪಿದೆ ರೀ, ಅದು ಎಷ್ಟು ಹೊಡೆದ್ರು ಕೂಡ ಏನಾಗ್ತಾ ಇಲ್ಲ. ಯಜಮಾನ್ರೆ ನಾವು ಯಾವ ಶಬ್ದದಾಗ ಹೇಳ್ಬೇಕು, ಯಾವ ಶಬ್ದದಾಗ
ನಾನು ಹಿಂದೆ ಮಂತ್ರಿ ಆಗಿದ್ದೆ. ಕೇಂದ್ರ ಸರ್ಕಾರದಿಂದ ಕುಡಿಯ ನೀರು ಕುಡಿಯಲಿ ಶುದ್ಧ ನೀರು ಕುಡಬೇಕು ಅನ್ನೋದು ಯೋಗ್ಯತೆ ಇರಲಿಲ್ಲ. ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸ್ತಾ ಇಲ್ಲ ನಾಲಾಯಕರು. ಹ್ಯಾಂಗ್ ಮಾಡೋದು? ಎಷ್ಟು ಖರ್ಚು ಮಾಡಿದೆಪ್ಪ ಕೇಳೋದು ಬೇಡ. ತಮ್ಮ ದುಡ್ಡನ್ನೆಲ್ಲನ ಏನೋ ಸತ್ಯಾನಾಶ ಮಾಡ್ತಾರ, ನಮ್ಮ ದುಡ್ಡನ್ನ ಮುಕ್ಳಿ ಬೆಡ್ಡಾಗಿ ಇಟ್ಕೊಂಡು ಕುಂದಿರ್ತಾರ. ಅದಕ್ಕೆ ನೋಡ್ರಿ, ಇವತ್ತೇನ್ ನಮ್ಮ ಮಹೇಶ್ ಅಣ್ಣ ಅವ್ರು ಹೇಳಿದಾರ, ಮಹೇಂದ್ರ ಅಣ್ಣ ಅವರು 100ಕ್ಕೆ 100 ಸತ್ಯ ಇದೆ. ಇದು ಸರ್ಕಾರನ ನೀವೇ ದಯವಿಟ್ಟು ನಿಮಗೆ ಕ್ಷಮೆ ಮಾಡ್ತೀನಿ. ನೀವೇ ಆತ್ಮಲೋಕನೆ ಮಾಡಿ ಹೇಳ್ರಿ ದಯವಿಟ್ಟು. ನಾನು 45 ವರ್ಷ ಸರ್ಕಾರಗಳು ನೋಡಿದ್ದೀನಿ. ವೀರೇಂದ್ರ ಪಾಟೀಲ್ ಕಾಲದಿಂದಲೂ ಇವತ್ತಿನವರೆಗೂ ನೋಡ್ತಾ ಇದ್ದೀನಿ. ಇದೇನು ಇಂಥ ಸರ್ಕಾರ ಎಂದರೆ ಜನ್ಮದಾಗ ನಾವು ಕಂಡಿದ್ದೇವೆ. ಇಂಥ ಹೊಲಸ ಸರ್ಕಾರನೇ ಯಾವತ್ತೂ ನೋಡ್ಲಿ. ಅಲ್ಲ ರೀ, ಮುಂಜಾನೆ ಹೇಳನ ಮುಸುಲ್ರ ಹೆಸರು ಹೇಳ್ತೀರಿ, ಮಧ್ಯಾಹ್ನ ಆಗನ ದಲಿತರ ಹೆಸರು ಹೇಳ್ತೀರಿ, ಸಂಜೆ ಆಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸರು ಹೇಳ್ತೀರಿ. ಈ 3 ಸಮಾಜದಿಂದ ಸರ್ಕಾರ ಆಗ್ತದ? ಬೇರೆ ಸಮಾಜಗಳು ಯಾವ ಬೇಕಾಗೇ ಇಲ್ಲ ನಿಮಗ? ತೋರಿಸ್ರಪ್ಪ, ನಿಮ್ಮದೇ ತೋರಿಸ್ತೀರಿ. ನೋಡ್ರಿ, ಒಂದು ಬರ್ಕೋರಿ, ನಾ ಹೇಳ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದ್ರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇಷ್ಟೊಂದು ಅವಮಾನ, ಇಷ್ಟೊಂದು ಅತ್ಯಾಚಾರ. ನೋಡ್ರಿ, ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ನೋಡ್ರಿ, ಇಂಥದ್ದು ಎಂದರೆ ನೋಡಿದೀವಿ. ದಯವಿಟ್ಟು ಕೈ ಮುಗಿತೀನಿ, ನೀವೇ ಹೇಳಿ, ಎಂದಿರು ನೋಡಿರಿ ನೀವು? ಇಷ್ಟು ಜನ 20 ವರ್ಷ 10 ವರ್ಷ ಪಂಚಾಯತ್ಗಳು ಮಾಡಿದ್ದೀರಿ. ಯಾವ ಸರ್ಕಾರದ ಇಂಥ ಅವಮಾನದ ಕೆಲಸ ನೋಡಿದಿರಿ ಅಂತ? ಅಲ್ರಿ, ಮುಂಜಾನೆ ಎಲ್ಲಾನ ದಲಿತರ ಹೆಸರು ಹೇಳ್ತೀರಿ, ದಲಿತರ ಹೆಂಡಿ ತಿಂದ್ರಿ, ಮುಸಲ್ಮಾನರ ಹೆಸರು ಹೇಳ್ತೀರಿ, ಅವ್ರು ತಿಂದ್ರಿ, ಬ್ಯಾಕ್ವರ್ಡ್ ಕ್ಲಾಸ್ನ ಹೇಳ್ತೀರಿ, ಅವ್ರು ತಿಂದ್ರಿ, ಎಸ್ ಟಿ ತಿಂದ್ರಿ. ಯಾರು ಉಳಿದಾರ್ರಿ? ಬಾಕಿ ಯಾರು ಉಳಿದಾರ ಹೇಳಿ, ದಯವಿಟ್ಟು ಹೇಳಿ. ಅದಕ್ಕೆ ನಿಜವಾಗಿ ನಮಗಂತೂ ತುಂಬಾ ಈ ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ. ಮುಸಲ್ಮಾನರಲ್ಲಿ, ದಲಿತರಲ್ಲಿ, ಬ್ಯಾಕ್ವರ್ಡ್ ಕ್ಲಾಸ್, ಇವ್ರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕಂತಾರ, ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಬೇಕಂತಾರ. ಏನು ಸಾಧ್ಯ ಆಗೋದಿಲ್ಲ. ಸತ್ಯವಾಗಿ ಹೇಳ್ತೀನಿ, ಮುಂದಿನ ಚುನಾವಣೆ ನಾಳೆನೇ ಆಗಲಿ, ಇನ್ನ 2 ವರ್ಷ ಬಿಟ್ಟಾಗ್ಲಿ, 2.5 ವರ್ಷ ಆಗಲಿ, ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ. ಅಷ್ಟೇ. ನೋಡ್ರಿ, ಮುಂದಿನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ಪಕ್ಷದ ನಾಯಕರು, ಹಿರಿಯರು. ಅದು ನಾವು ನೀವು ಅಥವಾ ಮತ್ತೊಬ್ರು ಅಲ್ಲ. ಏನ್ ತೀರ್ಮಾನ ಮಾಡ್ತಾರ ಅವ್ರು ಆಗಿರ್ತಾರ ಅಷ್ಟೇ. ವಿಜೇಂದ್ರ ಅವರಾದ್ರೂ ಸಂತೋಷದ, ನೀವಾದ್ರೂ ಸಂತೋಷದ, ಮತ್ತೊಬ್ರಾದ್ರೂ ಸಂತೋಷ. ನಮಗೇನು ಅಸಮಾಧಾನ ನೋಡ್ರಿ, ನಾವು ದಲಿತ 50 ವರ್ಷದಿಂದ ಈ ರಾಜಕಾರಣ ನಾವು ನೋಡಿದ್ದೀವಿ. ದಲಿತರಿಗೆ ಮಾಡ್ಬೇಕು ಅನ್ನೋದು ಬಬ್ಬೆ ನಂದಂತೂ ಖಾಯಂ ಸಾಹಿತ್ಯ ಆಡ್ಲಿ ಬಿಡ್ಲಿ. ಈಗೂ ನಾ ಹೇಳ್ತೀನಿ, ದಲಿತರು ಈ ರಾಜ್ಯಕ್ಕೆ, ನಾನಂತಲ್ಲ, ಯಾರೋ ಒಬ್ಬ ನಮ್ಮ ದಲಿತ ಒಬ್ಬ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ. 75 ವರ್ಷ ಆದ್ರೂ ಎಲ್ಲಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗುವ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಆಸೆ ಅದಪ್ಪ. ಅಷ್ಟೇ. ನನಗ್ ಬಿಟ್ಟದ್ದಲ್ಲ, ನನ್ನ ಆಸೆ ಏನೇನು ಇಲ್ಲ. ನನ್ನ ಜೀವನದಲ್ಲಿ ದೇವ್ರ ಎಲ್ಲನೂ ಕೊಟ್ಟಾನ. ನಾನು ಯಾರಿಗೂ ಕೈ ಒಡ್ಲಾರ್ದೇನೆ ಲಕ್ಷಾಂತರ ರೊಕ್ಕ ನನಗೆ ಕೊಟ್ಟಾನ, ನನ್ನ ಆಸ್ತಿ ಕೊಟ್ಟಾನ, ನನ್ನ ಮಕ್ಕಳು ಕೊಟ್ಟಾನ. ಆದ್ರೆ ನನಗೆ ಯಾವುದು ಬಾಕಿ ಇಲ್ಲ ಜೀವನದಲ್ಲಿ. ಕೇಂದ್ರದಲ್ಲಿಯೂ ಮಂತ್ರಿ ಆಗೀನಿ, ರಾಜ್ಯದಲ್ಲಿ 19 ವರ್ಷ ಮಂತ್ರಿಯಾಗಿ ಮಾಡಿದ್ದೀನಿ, 45 ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿದ್ದೀನಿ. ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ. ಚಿಕ್ಕೋಡಿನಲ್ಲಿ 3 ಚುನಾವಣೆ ಎದುರಿಸಿನಿ, 3 ಬೇರೆ ಬೇರೆ ಪಕ್ಷಗಳಿಂದ ಎದುರಿಸಿನಿ. ಗಂಡಸು ಮಾಡ್ತಾರ ಯಾರು? ಆದ್ರೆ ನೋಡ್ರಿ, ನನ್ನ ವೈಯಕ್ತಿಕವಾಗಿ ನಾನು ಏನೂ ಬಿಡೋದಿಲ್ಲ, ನನ್ನ ಸಮಾಜಕ್ಕೋಸ್ಕರ ಬಿಡ್ತೀನಿ ಅಷ್ಟೇ. ನೋಡ್ರಿ, ಸಿಎಂ ಮಾಡೋದು ಬಿಡೋದು ನಮ್ಮ ಪಕ್ಷದವ್ರಿಗೆ ಬಿಟ್ಟಿದ್ರಿ, ನಾವ್ಯಾರು ಕೇಳಕ್ಕ? ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಅಷ್ಟೇ. ಮಾಡ್ತಾರೋ ಬಿಡ್ತಾರೋ ಆ ಮಾತು ಬೇರೆ. ಸರಿ, ಈಗ ಕೈ ಮುಗಿತೀನಿ. ಬಜೆಟ್ ದಯವಿಟ್ಟು ಅಣ್ಣಾರ, ಬಜೆಟ್ ಇವತ್ತು ಬೇಡ, ನಮ್ಮ SC ನಾನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಒಂದೆಲ್ಲ ಸ್ನೇಹಿತರು ನಾನು ಆಡ್ದಾಗೆ ಇಲ್ಲೇರಿ ಅಲ್ಲೇರಿ ಎಲ್ಲೇರಿ ಸೇರೋಣ, ಆರಾಮಾಗಿ ಊಟ ಮಾಡೋಣ, ಆಮೇಲೆ ಪತ್ರಿಕೆ. ಧನ್ಯವಾದ. ಒಂದೇ ಭಾರತ
ಅಣ್ಣವ್ರೆ ನೋಡ್ರಿ, ಕಾಂಗ್ರೆಸ್ನ ಮುಖಂಡರಷ್ಟು ಮನುಷ್ಯ ಒಂದೇ ಮಾತು. ಆಯ್ತು, ಕಾಂಗ್ರೆಸ್ನವರು ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನೀವು ಬಯಸ್ತೀರಿ, ನಮ್ದೇನು ತಪ್ಪಿಲ್ಲ. ಆದ್ರೆ ಒಂದೆರಡು ಸೌಜನ್ಯತೆನೂ ಇರ್ಬೇಕು. ನಾವ್ ಹೆಂಗ್ ಹೇಳ್ತೀವಿ, ಹೌದಪ್ಪ ಹೌದು, ಕಾಂಗ್ರೆಸ್ ಜಿಲ್ಲಾ ಮಂತ್ರಿಗಳದಾರ, ಕಾಂಗ್ರೆಸ್ ಸರ್ಕಾರ ಅದ, ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಪ್ರಯತ್ನ ಮಾಡ್ತಾರ ಅಂತ ನಾವ್ ಹೇಳ್ತೇವೆ. ನೀವು ಒಂದ್ ಸ್ವಲ್ಪ ಹೇಳ್ರಲ್ಲ. ನಾನು 2025 ಟ್ರೈನ್ ಬರುದ್ರಾಗ ನಾ ಪತ್ರ ಬರ್ದೀನಿ, ನಾನು ಬಿಜಾಪುರ ಜಿಲ್ಲೆಗೆ ಬೇಕು ಅಂತ. ಬೇಕಾದ್ರೆ ನಾಳೆ ನಾ ತಂದು ನಿಮ್ಗೆ ಕೊಡ್ತೀನಿ ಎಲ್ಲರಿಗೂ ಒಂದು ಪತ್ರ. ನಾ ಮುಂಚೆನೆ ಹೇಳಿನಿ ಇದನ್ನ. ಆದ್ರೆ ಇವತ್ತು ಪಾಪ ಅವ್ರು ಹೇಳ್ಕೊತಾರೆ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ, ನಾವು ಅವ್ರಿಗೆ ಕೈ ಜೋಡಿಸ್ತೇವೆ, ಆಯ್ತಾ. ಆದ್ರೆ ಅವ್ರು ನಮ್ ಕೈ ಜೋಡಿಸ್ಬೇಕು. ಆಮೇಲೆ ಏರ್ಪೋರ್ಟ್ ವಿಷಯದಾಗ ನೋಡ್ರಿ, ಯಡಿಯೂರಪ್ಪಣ್ಣನ ಕಾಲ್ನ ಹಿಡಿದು ಅದನ್ನ ಏರ್ಪೋರ್ಟ್ ಮಾಡ್ಬೇಕು ಅಂದವ್ರು ನಾವು, ಫೌಂಡೇಶನ್ ಹಾಕಿದವ್ರು ನಾವು, ಜಾಗ ಕೊಡಿಸಿದವ್ರು ನಾವು, ಎಲ್ಲಾನು ನಾವು ಮಾಡಿದ್ದೆವು. ನಾವು ರೆಡಿ ಮಾಡಿ ಇಟ್ಟ ಮೇಲೆ ಈಗ ಏನ್ ಮಾಡ್ಯಾರ, ನಾವು ಒಂದಿಟ್ಟು ರೊಕ್ಕ ಕೊಡ್ತೇವೆ, ಕಟ್ಟಿ ಬಾಗಿಲ ಮಾಡ್ಯಾರ. ಆದ್ರೆ ಯಾರೇ ಮಾಡ್ಲಿ, ಏನಾರೇ ಮಾಡ್ಲಿ, ನಾವು ಭಾರತೀಯ ಜನತಾ ಪಕ್ಷ ಮಾಡದಂತ ನಿಜ ಅದ. ಆದ್ರೆ ಅದು ನಾವೇ ಅದನ್ನ ಉದ್ಘಾಟನೆ ಮಾಡ್ತೇವೆ. ನಾನ್ ನೋಡ್ರಿ, ನಾವು ತಪ್ಪು ಮಾಡಿದ್ದೇವೆ ಬಿಟ್ಟಿದ್ದೇವೆ, ನನಗೆ ನಾವೇನು ಅಷ್ಟು ಬಹಳ ಯೋಚನೆ ಮಾಡೋದಿಲ್ಲ, ನನಗೆ ಗೊತ್ತಿಲ್ಲ ಅದು. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।